ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಮ್ಮ ಮಲ್ಗಿದಾರ್ ತಾನೆ? ಹಾ, ಏನದು? ಕಲೆಕ್ಟ್ರಮ್ಮ, ಇವತ್ತು ನಮ್ಮ ಮೈದನ್ನ ಹೋಟೆಲ್ ಹತ್ರ ಬಿಟ್ಟು ಬರ್ತಾ ಇದ್ದೆ. ಬಿಟ್ಟು ಬರ್ಬೇಕಾದ್ರೆ ಹೊರಗಡೆ ಕಾರ್ ನಿಂತಿತ್ತು. ಇದು ಕರಣ್ ಸರ್ ಕಾರ್ ಅಲ್ವಾ ಅಂತ ನೋಡೋ ಅಷ್ಟ್ರೊಳಗೆ ಆ ಕಾರಿಂದ ಯಾರೋ ಇಂಗ್ಲಿಷ್ ಹುಡುಗಿ ತರ ಇಳಿದ್ಲು. ಅವಳು ನೋಡಕ್ಕೆ ಮಾಡೆಲ್ ತರ ಇದ್ಲು. ಇದ್ರೆ ಅವ್ರು ಸುಮ್ಮನೆ ಇರ್ಲಿಲ್ಲ ಕಲೆಕ್ಟ್ರಮ್ಮ. ಅವ್ರ ಕಾರಿಂದ ಇಳಿದು ಕರಣ್ ಸರ್ನ ಹಗ್ ಮಾಡಿದ್ರು. ಮುಖದ ಹತ್ರ ಮುಖನೂ ಕೊಟ್ರು. ಅಕ್ಕ, ಈಗಿನ ಕಾಲದಲ್ಲಿ ಎಲ್ಲ ಫ್ರೆಂಡ್ಸು ಹಾಗೆ ಇರ್ತಾರೆ. ನಿಮ್ ಸರ್ ಏನು ಹೋಟೆಲ್ ಒಳಗಡೆ ಹೋಗಿಲ್ಲ ತಾನೆ? ಹೊರಗಡೆ ತಾನೇ ಇದೆಲ್ಲ ಆಗಿದ್ದು. ಹೌದು ಕಲೆಕ್ಟ್ರಮ್ಮ, ಆದ್ರೆ ಆ ಹುಡುಗಿನ ನೋಡಿದ್ರೆ ಸಾಮಾನ್ಯದವಳು ಅಲ್ಲ ಅನಿಸ್ತಿತ್ತು. ಅಕ್ಕ, ಹೀಗೆಲ್ಲ ಮಾತಾಡಬಾರ್ದು. ಮನೆಯಲ್ಲಿ ನಮ್ರತ ಅಕ್ಕ, ಉರ್ಮಿಳಾ ಅಮ್ಮ ಆಗ್ಲಿ ಅವ್ರು ಕೇಳಿಸ್ಕೊಂಡ್ರೆ ಸಂಸಾರ ಏನಾಗುತ್ತೆ ಹೇಳಿ? ಈ ಕಾಲದಲ್ಲಿ ಹೆಣ್ಮಕ್ಳು ಹಾಗೆ ಇರ್ತಾರೆ. ನಮ್ಮನೆ ವಸ್ತುಗಳು ಸರಿ ಇದ್ರೆ ಸಾಕು. ನೋಡಿ, ಸುಮ್ಮನೆ ಹೋಗಿ ಕೆಲಸ ನೋಡ್ಕೊಳ್ಳಿ. ಈ ವಿಷಯನ ಎಲ್ಲೂ ಹೇಳೋದಕ್ಕೆ ಹೋಗ್ಬಿಡಿ. ಸರಿ ಕಲೆಕ್ಟ್ರಮ್ಮ. ಹೋಗಿ. ಅಮ್ಮ, ನೋಡ್ದ್ಯಾ ಎಂತ ಕೆಟ್ಟ ಕೆಲಸ ಮಾಡ್ತಿದ್ದಾನಂತ ಅವನು. ನಂಬಿಕೆಗೆ ಅರ್ಹನೇ ಇಲ್ಲ ಅಂತ ಹೇಳಿರ್ಲಿಲ್ವ ನಾನು? ಅಮ್ಮ, ನೀವು ಸರೋಜ ಅಕ್ಕನ್ ಥರನೇ ಮಾತಾಡ್ತಾ ಇದ್ದೀರಾ. ಇವಾಗ ಫ್ರೆಂಡ್ಸ್ ಹೋಗ್ಬೇಕಾದ್ರೆ ಒಂದ್ ಹಗ್ಗಾದ್ರೂ ಕೊಟ್ಟು ಹೋಗ್ತಾರೆ ತಾನೆ? ಅದನ್ನ ನಾವು ತಪ್ಪಾಗಿ ತಿಳ್ಕೊಬಾರ್ದು ಅಲ್ವಾ ಅಮ್ಮ? ನಿನ್ ದೃಷ್ಟಿ ಒಳ್ಳೇದು, ಅದಕ್ಕೆ ನಿಂಗೆಲ್ಲರೂ ಒಳ್ಳೆಯವ್ರ ತರನೇ ಕಾಣಿಸ್ತಾರೆ. ಸುಂದ್ರಿ, ಇಷ್ಟು ದಿನ ಅವನೇನೋ ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಿತ್ತು. ಆದ್ರೆ ಈಗ ಹೇಳ್ತಾ ಇದ್ದೀನಿ ಕೇಳು, ಅವನು ಗ್ಯಾರಂಟಿ ಇನ್ನೊಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ. ನೋಡು ಕಲೆಕ್ಟ್ರಮ್ಮ, ನೀನು ನನಗೊಂದು ಮಾತು ಕೊಡ್ಬೇಕು. ಎಲ್ಲಿ ಪ್ರಾಮಿಸ್ ಮಾಡು. ಏನಮ್ಮ? ಪ್ರಾಮಿಸ್ ಮಾಡು ಅಂದೆ. ಮಾಡು. ನೋಡು ಕಲೆಕ್ಟ್ರಮ್ಮ, ನಾನು ಪ್ರಯತ್ನ ಪಡ್ತೀನಿ. ಆದ್ರೆ ನೀನು ಸತ್ಯ ಗೊತ್ತಾಗಿದ ತಕ್ಷಣ ನನಗೆ ಹೇಳಬೇಕು. ಕರಣ್ಣು ನಿಮ್ಮಿ ಜೊತೆ ಬಿಟ್ಟು ಇನ್ನೊಂದು ಹುಡುಗಿಗೆ ತುಂಬಾ ಬೇಕಾದವನಾಗಿದ್ದಾನೆ. ಅವನ ಸಂಪರ್ಕದಲ್ಲಿರೋ ಆ ಹೆಣ್ಣು ಯಾರು ಅಂತ ನಿನಗೆ ಗೊತ್ತಾಗಿದ ತಕ್ಷಣ ನೀನು ನನಗೆ ಹೇಳಬೇಕು. ಆಗಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಬಾರ್ದು, ಸುಳ್ಳು ಕೂಡ ಹೇಳಬಾರ್ದು. ಅವನು ನಿಮಗೆ ಮೋಸ ಮಾಡಿರೋದು
ಯಾವ ಹೆಣ್ಣಿಂದ ಅನ್ನೋ ಸತ್ಯನ ನೀನ್ ನನಗೆ ತಿಳ್ಕೊಂಡು ಹೇಳಲೇಬೇಕು. ಸರಿ ಅಮ್ಮ. ಅಪ್ಪ ಏನಕ್ಕೆ ಈ ಟೈಮ್ಗೆ ಕಾಲ್ ಮಾಡ್ತಿದ್ದಾರೆ? ಏನು ಪ್ರಾಬ್ಲಮ್ಮು? ಹೇಳಿ ಅಪ್ಪ, ಈ ಟೈಮ್ಗೆ ಕಾಲ್ ಮಾಡ್ತಿದ್ದೀರಾ, ಏನಾದರೂ ಪ್ರಾಬ್ಲಮ್ಮಾ? ನನಗೇನಾದರೂ ಪ್ರಾಬ್ಲಮ್ ಆದರೆ ಅದನ್ನು ನಾನೇ ಸರಿ ಮಾಡ್ಕೋತೀನಿ. ಆ ಕೆಪಾಸಿಟಿ ನನಗಿದೆ. ಆದರೆ ನನಗೆ ನೀನೇ ಪ್ರಾಬ್ಲಮ್ ಆಗಿ ಕೂತಿದ್ಯಾ, ಏನು ಮಾಡೋದು? ಏನಾಯ್ತು ಇವಾಗ? ಎಲ್ಲಿದ್ಯಾ ನೀನು? ನಾಳೆ ಪ್ರೋಗ್ರಾಮ್ ಇದೆ, ಇವತ್ತು ಮನೇಲೇ ಇರಬೇಕು ಅಂತ ಹೇಳಿದ್ನಲ್ಲ ನಿನಗೆ. ಹ್ಞೂ ಅಪ್ಪ, ಅದು ಇವಾಗ ಕೆಲಸದಲ್ಲಿ. ನೀನು ಕೆಲಸ ಮಾಡ್ತಿರೋದು ದುಬೈನಲ್ಲಿ. ರಜಾ ಹಾಕಿ ಬಂದಿದ್ದೀನಿ ಅಂತ ನೀನೇ ಹೇಳಿದೀಯಾ. ಅಪ್ಪ, ನಾನು ಹೇಳಿರ್ಲಿಲ್ವಾ ಅವರು ನಮ್ಮ ಸಿಂಗಾಪುರ್ ಕ್ಲೈಂಟು? ಯಾರ ಅದು ಕೊಡೋರು ಫೋನು? ಅಲ್ಲ, 24 ಗಂಟೆ ನಿನ್ನ ಹತ್ರ ಕೆಲಸ ಮಾಡಿಸ್ಕೋತಾರ? ಏನು ಕೊಂಡಿದ್ದೀರ ಅವರು? ನಾನು ಜನ ನೋಡಿದ್ದೀನಿ, ಎಷ್ಟೊಂದು ವ್ಯವಹಾರ ಮಾಡಿದ್ದೀನಿ. ಬುದ್ಧಿ ಇದೆಯಾ ಅವ್ರಿಗೆ? ಕೊಡೋರು ಫೋನು. ರಿಲ್ಯಾಕ್ಸ್ ಅಪ್ಪ. ಏನಪ್ಪ ಇದು? ಆ ದಿನವೇ ನೀವು ನನಗೆ ಹೇಳಿದ್ರಿ ಇನ್ನು ಮುಂದೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತ. ಈಗ ನೋಡಿದ್ರೆ ಏಕಾಏಕಿ ಕಾಲ್ ಮಾಡಿ ನನಗೆ ಬೈತಿದ್ದೀರಲ್ಲ ನೀವು. ಕರಣ್, ಒಳ್ಳೆ ಮಾತಿನಲ್ಲಿ ಒಂದ್ಸಲ ಹೇಳ್ಬೋದು, 2 ಸಲ ಹೇಳ್ಬೋದು. ನನ್ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಸುಮ್ನೆ ನನಗೆ ಕೋಪ ಬರ್ಸ್ಬೇಡ. ಅಟ್ಲೀಸ್ಟ್ ನಾಳೆ ಫಂಕ್ಷನ್ಗಾದ್ರೂ ಬರ್ತೀಯಾ ಅಲ್ವಾ? ಹಾ, ಪ್ರಯತ್ನ ಇಲ್ಲಪ್ಪ. ನಾಳೆ ನೀನು ಮನೇಲಿರ್ಬೇಕು, ಇದ್ದು ಗೆಸ್ಟ್ಗಳು ಉಪಚಾರ ನೀನೇ ಮಾಡಬೇಕು. ಇದು ನಿನ್ನ ಮನೆ, ನೀನೇ ಈ ಮನೆ ಯಜಮಾನ. ನಿನ್ ಕರ್ತವ್ಯ ಅದು. ಬರೀ ದುಡ್ಡು ಮಾಡೋದ್ ಕೆಲಸ ಅಲ್ಲ. ಅಪ್ಪನ ಮಾತನ್ನು ಉಳಿಸ್ಕೋ. ಕರಣ್, ಕರಣ್ ಎಲ್ಲಿ ಹೋದ ಇವನು? ಕರಣ್, ಕರಣ್. ನಿಮ್ಮಿ, ರಿಲ್ಯಾಕ್ಸ್. ಎಲ್ಲಿ ಹೋಗಿದ್ದೆ ನೀನು? ಏನೂ ಇಲ್ಲ, ಒಂದು ಕಾಲ್ ಬಂದಿತ್ತು, ಸೊ ಅದಕ್ಕೆ. ಫೋನಾ? ಇಷ್ಟೊತ್ತಲ್ಲಿ ಯಾರು? ಒಬ್ರು ಕ್ಲೈಂಟ್ ಕಾಲ್ ಮಾಡಿದ್ರು. ಓಕೆ, ಬಟ್ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನಾಯ್ತು? ಏನಿಲ್ಲ, ಅದು ನಿದ್ದೆ ಹ್ಯಾಂಗ್ ಓವರ್, ಸೊ ಅದಕ್ಕೆ. ಸರಿ, ಮಲ್ಕೋ ಇವಾಗ. ನಾಳೆ ಫಂಕ್ಷನ್ ಬೇರೆ ಇದೆ, ಅಲ್ಲಿ ಕೂತ್ಕೊಂಡು ನಿದ್ದೆ ಮಾಡಬೇಡ ನೀನು. ಎಸ್ ಪಕ್ಕ. ನೀನ್ ಮಲ್ಕೋ. ಕಮ್, ಮಲ್ಕೋ. ಅಯ್ಯೋ ಬಿಡಮ್ಮ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಹೇಳ್ತೀನಿ.
ಅದೇನು ಅಂತ ಹೇಳು. ಏನಿದ ಅಪ್ಪ ಮಕ್ಳದ್ ಹುಡುಗಾಟ ಅಲ್ಲ. ಅಡ್ಗೆ ಮನೆದ್ ಕೆಲ್ಸ ಐತೆ, ಅಲಂಕಾರ ಮಾಡೋದ್ ಕೆಲ್ಸ ಐತೆ, ಇವೆಲ್ಲ ಮಾಡದ್ ಬಿಟ್ಟು ಕಿಲ್ಕಿಲ ಅಂತ ನಕ್ಕೊಂಡು ಓಡಾಡ್ತಿದಿರಲ್ಲ. ಏ ನಾನು ಆ ಕೆಲಸ ಮಾಡ್ಕೊಂಡೇ ಇದ್ದೆ. ಏನೋ ಹೇಳ್ಬೇಕು ಅಂತ ಬಲವಂತವಾಗಿ ಕರ್ಕೊಂಡು ಬಂದೆ ಅಷ್ಟೇ. ಹಂಗ ಏನಮ್ಮಿ ಅದು? ಒಂದ್ ನಿಮಿಷ ಇರಮ್ಮ, ಹೇಳ್ತೀನಿ. ಓ ಹಂಗ ನಾನು ಇಲ್ಲಿ ಇರ್ಬಾರ್ದ, ಹೋಗ್ಬೇಕಾ? ಅಯ್ಯೋ ಅಮ್ಮ, ನೀನ್ ಇಲ್ಲಿದ್ಯಾ ಅಂತಾನೆ ಅಪ್ಪನ ಇಲ್ಲಿ ಕರ್ಕೊಂಡ್ ಬಂದಿರೋದು. ನಾನು ನಿಮ್ಗೊಂದು ಸರ್ಪ್ರೈಸ್ ನ ತೋರಿಸ್ತೀನಿ. ಓ ಓ ಮೇಡಮ್ ಪ್ರೈಸಾ? ತೋರ್ಸು ತೋರ್ಸು. ಈ ಬಳೆಗಳನ್ನ ನನ್ ಸಂಪಾದನೆನಲ್ಲೇ ತಂದಿರೋದು. ಚೆನ್ನಾಗಿದ್ಯಾ? ಸೂಪರ್ ಆಗಿದೆಯಮ್ಮ. ಏ ಬೋ ಪಸಂದಾಗೈತೆ. ಹೌದು, ಇದೆಲ್ಲ ತಕಬರಕ್ಕೆ ದುಡ್ಡೆಲ್ಲಿತ್ತು ನಿಂತವ? ಅಮ್ಮ, ನಮ್ರತ ಅಕ್ಕ ನನ್ಗೆ ಕೈ ತುಂಬಾ ಸಂಬಳ ಕೊಡ್ತಿದ್ದಾರೆ. ಇರೋದು ನಾನೊಬ್ಳು, ಖರ್ಚು ಬೇರೆ ಕಡಿಮೆ. ಅದನ್ನ ಕೂಡಿಟ್ಟು ಇದನ್ನ ತಗೊಂಡ್ ಬಂದೆ. ಮಗಳೇ, ಬಳೆ ತುಂಬಾ ಚೆನ್ನಾಗಿದೆ. ನಮ್ರತ ಅವ್ರು ಕೊಟ್ರೆ ತುಂಬಾ ಖುಷಿ ಏ ಪಡ್ತಾರೆ. ಆಟೆ ಅಲ್ಲ, ಇವಳ ಕೈಯಾರ ಏನಾರ ಹಾಕ್ಬಿಟ್ರೆ ಬೋ ಖುಷಿ ಪಡ್ತಾರೆ. ಅಮ್ಮ, ನಾನ್ ನನ್ ಕೈಯಾರೆ ಅವ್ರಿಗೆ ಬಳೆ ಹಾಕೋದಾ? ಏ ಏನಮ್ಮಿ ಹಿಂಗ್ ಕೇಳಿಯಾ? ತೆಪ್ಪೇನಾಯ್ತದೆ? ಇಲ್ಲಮ್ಮ, ಅದ್ ತಪ್ಪೆ ಅಲ್ವಾ? ಏ ಏನ್ ತಪ್ಪಾಕಿಲ್ಲ, ಸುಮ್ಗೆ ಇರೋ. ಇಲ್ಲಮ್ಮ, ಅವ್ರಿಗಿಂತ ಮುಂಚೆ ನನಗ್ ಮದ್ವೆ ಆಗಿದ್ದು. ಈಗ ಅವರು 2ನೇ ಸಲ ಬಸ್ರಿ ಆಗಿದ್ದಾರೆ. ಅಂದ್ರೆ ಏನಿಲ್ಲಮ್ಮ, ನಾನೀ ಬಳೆ ಹಾಕೋದು 4 ಜನ ಒಪ್ತಾರಮ್ಮ. ನನಗೆ ಈ ಬಳೆ ತರೋ ಅರ್ಹತೆ ಇದೆ ಹೊರತು ಇದನ್ನ ಅವ್ರ ಕೈಗೆ ಹಾಕೋ ಯೋಗ್ಯತೆ ನನಗಿಲ್ಲ ಅಲ್ವಮ್ಮ? ಕೇಳಿಸ್ಕೊಂಡ್ರೀ? ಕೇಳಿಸ್ಕೊಂಡ್ರಾ ನಿಮ್ ಮಗಳು ಹೇಳೋ ಮಾತ್ನ? ಅಲ್ಲ, ಎತ್ತು ತಾಯಿಯಾಗಿ ಇದನ್ನೆಲ್ಲ ನಾನು ಹೆಂಗ್ ಕೇಳಿಸ್ಕೋಬೇಕು ಹೇಳಿ? ಈ ಸಂಪತ್ಕೆನ ಮದ್ವೆ ಮಾಡಿರೋದು? ಹೆಣ್ಸಾಗಿ ನಾ ಈ ಮಾತಿನ ಅಳಿಯಂದ್ರ ತಾವ ಹೆಂಗ್ ಮಾತಾಡಕ್ಕಾಯ್ತದೆ? ತಂದೆ ಆಗಿ ನೀವು ತಾನೇ ಮಾತಾಡ್ಬೇಕಿದನ್ನೆಲ್ಲ. ಯಾವಾಗ್ಲೂ ಕ್ಯಾಮೆ ಕ್ಯಾಮೆ ಅನ್ಕೊಂಡಿರ್ತೀರಲ್ಲ. ಮಲ್ಲಿಕಾ, ನಾನು ಬಲರಾಮನ್ಗೆ ಹೇಳಿದ್ದೀನಿ, ಅವನ್ ಮಾತಾಡ್ಬೇಕಷ್ಟೇ. ಮಗಳೇ, ಈ ವಿಷಯವಾಗಿ ನೀನ್ ನೊಂದ್ಕೋಬೇಡಮ್ಮ. ಅಲ್ಲಮ್ಮ, ನೀನ್ ಮದುವೆ ಆಗಿ 10-15 ವರ್ಷ ಆಗಿದ್ಯಾ? ಏನಿಲ್ಲ, ನೀವೇ ಏನೋ ಪ್ಲಾನಿಂಗು ಅದು ಇದು ಅಂತ ಮಾಡ್ಕೊಂಡಿದ್ದೀರಾ. ಅದನ್ನ ಬಿಟ್ಬಿಡಿ. ನೋಡಮ್ಮ, ಅವ್ರ ಕಡೆಯವ್ರಿಗೆ ಯಾರೂ ಇಲ್ಲ ಅಂತಾನೆ ನಾವೀ ಕಾರ್ಯ ಮಾಡ್ತಿರೋದು. ನಿನ್ಗೆ ಯಾರು ಏನಂತಾರೆ? ಇನ್ನು ನಮ್ಮ ಕಡೆಯವರು ಯಾರು ಏನನ್ನೋದಕ್ಕೂ ಸಾಧ್ಯ ಇಲ್ಲ. ನೀನು ಅದನ್ನೆಲ್ಲ ಯೋಚನೆ ಮಾಡಬೇಡಮ್ಮ. ಯೋಚನೆ ಮಾಡಬೇಡ ಮಗಳೇ, ಯೋಚನೆ ಮಾಡಬೇಡ. ನಾಳೆ ದಿನ ಅವ್ರ ಬಾಯ್ಲೆ ಆ ಮಾತು ಬಂದ್ರೆ? ಏ ಹಂಗೆಲ್ಲ ಏನು ಹಾಕಿಲ್ಲ, ಸುಮ್ಕಿರಮ್ಮಿ. ಏನೇನೋ ಹೇಳಿ ನಾನು ಹೊಟ್ಟೆ ಉರಿಸ್ಬೇಡ, ಸುಮ್ಕಿರು. ಪಾಪ, ಈ ಮಗು ಮನಸ್ಸು ಎಷ್ಟು ನೊಂದಿದೆ. ನನ್ನ ಮಗ ಬರೀ ಕಂಪ್ನಿ ಕೆಲಸ ಕೆಲಸ ಅಂತ ಓಡಾಡ್ಕೊಂಡಿದ್ದಾನೆ. ಕಡೆ ಪಕ್ಷ ಸುಂದರಿನ ಸಮಾಧಾನ ಮಾಡೋಷ್ಟು ಪುರ್ಸೊತ್ತೂ ಇಲ್ಲ ಅವನಿಗೆ. ಇಲ್ಲ, ಇದನ್ನ ಹೀಗೆ ಬಿಟ್ರೆ ಮಗನ ಜೊತೆ ನಾವು ಕೆಟ್ಟ ಹೆಸರು ತಗೋಬೇಕಾಗತ್ತೆ. ಸುಂದರಿಗೆ ಮಗು ಆಗ್ಲಿಲ್ಲ ಅಂದ್ರೆ ನನ್ನ ವಂಶ ಅಭಿವೃದ್ಧಿ ಆಗೋದು ಹೇಗೆ? ಇವರೆಲ್ಲ ಪ್ರಶ್ನೆಗೂ ಉತ್ತರ ಕರಣ್ಯ ಕೊಡಬೇಕು. ಇದಕ್ಕೆ ಉತ್ತರ ಕೊಡೋ ಹಾಗೆ ನಾನು ಮಾಡಬೇಕು. ಸಮಯ ಬರಲಿ, ಮಾತಾಡೋ ರೀತಿಲಿ ಮಾತಾಡ್ತೀನಿ.
ಈ ಕಡೆ ಸರಿಯಾಗಿ ಕಟ್ಟೋ. ಹಾ, ಈ ಕಡೆ. ಆ ಮೇಲ್ಗಡೆ ಹಾಕದನ. ಲೇ ರೋಹನ್, ಸರಿಯಾಗಿ ಕೆಲಸ ಮಾಡೋ. ಸುಮ್ನೆ ಆ ಕಡೆ ಈ ಕಡೆ ನೋಡ್ಕೊಂಡು ನಿಂತಿದ್ಯಾ? ಕಿಸಿತ ನಂಗೆ. ಕಲರ್ ಕಾಂಬಿನೇಷನ್ ನೋಡ್ಕೊಂಡು ಹಾಕೋ. ಹಾ ಸರಿ, ಹಿಂಗೆ ಫುಲ್ಲು ಸ್ಟ್ರೈಟ್ ಆಗಿ. ಓ ಏನ್ ಬ್ರದರ್? ಏನ್ ನನ್ ಮಗನೇ ಇಲ್ಲೇ ಸೆಟ್ಲ್ ಆಗಿ ಹೋಗ್ಬಿಟ್ಟಿದೆ ನೀನು? ಹಲೋ ಬ್ರದರ್, ಸ್ನಾನ ಕೂಡ ಮಾಡದೆ ಬೆಳಿಗ್ಗೆನೆ ಬಂದಿದ್ದೀನಪ್ಪ. ಅಷ್ಟಕ್ಕೂ ನಾನಿಲ್ಲಿದ್ರೆ ಏನ್ ತಪ್ಪೇನು ಅಂತ ನೋಡು ಬ್ರದರ್. ಅನ್ನ ಹಾಕಿ ತಂದೆ ಸ್ಥಾನ ತುಂಬಿರೋ ಬಲರಾಮ್ ಸರ್ರು, ಹಾ ಕೈತು ತಿನ್ಸಿ ತಾಯಿ ಸ್ಥಾನ ತುಂಬಿರೋ ರೇಷ್ಮಾ ಮೇಡಮು, ಒಟ್ಟಿಗೆ ಹುಟ್ಟಿಲ್ಲ ಅಂದ್ರು ತಂಗಿ ಸ್ಥಾನ ತುಂಬಿರೋ ನನ್ನ ತಂಗಿ ಸುಂದ್ರಮ್ಮ. ಅವರೆಲ್ಲ ಇರ್ಬೇಕಾದ್ರೆ ಈ ಮನೇಲಿ ನಾನು ಪರ್ಮನೆಂಟ್ ಆಗಿದ್ರು ಕೇಳೋ ರೈಟ್ಸ್ ಯಾರಿಗೂ ಇಲ್ಲ ಮರೇ, ತಮಗೂ ಇಲ್ಲ ತಿಳ್ಕೊಳ್ಳಿ. ಲೋ, ನಾನ್ ಕೇಳಿರೋದಕ್ಕೆ ಬರೇ ಅಥವಾ ಇಷ್ಟೇ ಉತ್ತರ ಕೊಡ್ಬೇಕು. ನೀನ್ ನೋಡಿದ್ರೆ ಶತಾಬ್ದಿ ಎಕ್ಸ್ಪ್ರೆಸ್ ತರ ಎಳಿತಾನೇ ಇದೀಯಾ. ಹಲೋ ಬ್ರದರ್, ಬೆಳಿಗ್ಗೆಯಿಂದ ಯಾರು ಮಾತಾಡ ಸಿಗದೆ ಬೋರ್ ಆಗ್ಬಿಟ್ಟಿತ್ತು. ಅಪರೂಪಕ್ಕೆ ತಾವು ಬೇರೆ ಸಿಕ್ಕಿದ್ರಲ್ಲ, ಅದಕ್ಕೆ ಹೋಲ್ಸಲ ಓದ್ಬಿಟ್ಟೆ ಅಷ್ಟೇ. ಅದ್ ಸರಿ ಬ್ರದರ್, ಬನ್ನಿ ತಮ್ಮ ಮುಖದರ್ಶನ ಎಲ್ರಿಗೂ ಮಾಡಿಸುವಂತೆ. ಪಾಪ ಹೋಗೋಣ. ಹೋಗೋಣ ಅಂದ್ರೆ ಏನ್ ವಿಷಯ? ಅಂದ್ರೆ ಇಬ್ರು ನಮ್ ರೂಮ್ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಹಂಗೆ ಆ ಬಳೆ ಬಂಗಾರಮ್ಮನ ಕರ್ಕೊಂಬಂದೋಣ ಬ್ರದರ್. ಹ್ಞೂ ನಡಿ. ಬಂಗಾರಮ್ಮನ? ಇದ್ಯಾರು ಗೆಸ್ಟ್ ಅಪಿಯರೆನ್ಸು? ಗೆಸ್ಟ್ ಅಪಿಯರೆನ್ಸ್ ಅಲ್ವೋ, ಗ್ರೇಟೆಸ್ಟ್ ಅಪಿಯರೆನ್ಸು ಅನ್ನು ಬ್ರದರ್. ಆ ಅಮ್ಮ ಬಳೆ ಶಾಸ್ತ್ರದಲ್ಲಿ ಇದ್ರೂ ಸಾಕು, ಒಂದೇ ಒಂದ್ ಬಳೆ ಹಾಕಿದ್ರು ಸಾಕು ಬ್ರದರ್, ಹೆಣ್ಮಗು ಆಗೋದು ಕನ್ಫರ್ಮು. ಅದು ಏನ್ ಹೇಳೋ, ನಾರ್ಮಲ್ ಡೆಲಿವರಿ ಬ್ರದರ್. ಅಷ್ಟಕ್ಕೂ ಫೀಸ್ ಎಷ್ಟು ಹೇಳೋ? ಓನ್ಲಿ 20,000. ಲೋ, 20,000 ಆಗಿರ್ಲೋ ಅಥವಾ 50,000 ಆಗಿರ್ಲಿ, ಬಟ್ ಈ ಹೆಣ್ಮಗು, ನಾರ್ಮಲ್ ಡೆಲಿವರಿ ಇದೆಲ್ಲ ಕೇಳೋದ್ರಿಂದ ಏನೊಂಥರ ಸಂತೋಷ ಕಣೋ, ನಿಜವಾಗ್ಲು. ಹೇ, ನಾಚಿಕೆ ಆಗೋಲೇನೋ ನಿಂಗೆ? ಹ ಅಲ್ವೋ, ಮೊದಲನೇ ಹೆಂಡತಿ ಮನೇಲಿ ಇಟ್ಕೊಂಡು ಎರಡನೇ ಹೆಂಡತಿ ಬಳೆ ಶಾಸ್ತ್ರದಲ್ಲಿ ಆಗೋ ಮಗು ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ, ಥೂ ನಿನ್ನ. ಲೋ, ನಾನ್ ಪ್ರೀತಿಸೋ ಹೆಣ್ಣಲ್ಲಿ ನನ್ನ ಪ್ರೀತಿಸೋ ಮಗು ಬರ್ತಿದಂದ್ಮೇಲೆ ಇದಕ್ಕಿಂತ ಸಂತೋಷ ನನ್ಗೆ ಇನ್ನೇನ್ ಬೇಕೋ ತಿಳ್ಕೊ. ಇರೋ ಬಂದೆ. ಹೈ, ಇವನಿಗೆ ಯಾವಾಗ ಬುದ್ಧಿ ಬರುತ್ತೋ, ಇವನಿಗೆ ಯಾರು ಬುದ್ಧಿ ಹೇಳ್ತಾರೋ ಆ ದೇವರಿಗೆ ಗೊತ್ತು. ಲೋ, ಕೆಲ್ಸ ಮಾಡ್ರು. ಅಯ್ಯ ಮಾವ, ಕಾಫಿ. ಒಂದ್ ನಿಮಿಷ. ಹೇಳಿ ಮಾವ. ಸುಂದ್ರಿ, ನಾನು ಬೇಕು ಅಂತ ಇಲ್ಲಿಗೆ ಬಂದಿರ್ಲಿಲ್ಲ. ಅಕಸ್ಮಾತ್ ಆಗಿ ನೀವು ಮಾತಾಡೋದು ನನ್ನ ಕಿವಿ ಬಿತ್ತು ಅಷ್ಟೇ. ಅದಕ್ಕೆ ಆ ವಿಷಯ ಮಾತಾಡೋಣ ಅಂತಾನೆ ಕರೆದಿದ್ದು. ಯಾವ ವಿಷಯ ಮಾವ? ಅದೇ ಅಮ್ಮ, ಬಳೆ ಕೊಡೋದೇ ಬೇರೆ ತೋರ್ಸೋದೇ ಬೇರೆ ಅಂತ ಮಾತಾಡ್ತಿದ್ಯಲ್ಲ, ಆ ವಿಷಯ. ಸುಂದ್ರಿ, ನೀನೇ ತಾನೇ ಬೆಂಗಳೂರಿಗೆ ಬಂದಿದ್ದು? ನೀನು ಇರೋಷ್ಟು ದಿವಸ ನಮ್ಮ ಮನೆಯಲ್ಲಿ ನಾನೇ ನಿನ್ನನ್ನ ಮಗಳು ತರ ನೋಡ್ಕೊಂಡೆ ಅಲ್ವಾ? ಹೌದು ಮಾವ. ಈಗ ಅದೆಲ್ಲ ಯಾಕೆ? ಹೇಳ್ತೀನಮ್ಮ, ಹೇಳ್ತೀನಿ. ಹರಿ ನಿನ್ನನ್ನ ಮಗಳಾಗಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೋ, ಮಾವನಾಗಿ ನಾನು ನಿನ್ನನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಲ್ವಾ? ಹೌದು ಮಾವ. ಮತ್ತ್ಯಾಕಮ್ಮ ನನ್ನ ಹತ್ರ ಮುಚ್ಚು ಮರೆ? ಅಲ್ಲ ಪುಟ, ಅಕಸ್ಮಾತ್ ನಿಮ್ಮಿಬ್ರಲ್ಲಿ ಏನಾದ್ರೂ ಮನಸ್ತಾಪ, ಬೇಸರ, ಜಗಳ ಇದ್ರೆ ನನ್ನ ಹತ್ರ ಹೇಳ್ಕೋಬಹುದಲ್ಲ? ಹಾಗೆಲ್ಲ ಏನೂ ಇಲ್ಲ ಮಾವ. ಮತ್ತ್ಯಾಕ್ ಮಗು ಬಗ್ಗೆ ನೀವಿಬ್ರು ಇನ್ನೂ ಯೋಚನೆ ಮಾಡ್ತಿಲ್ಲ? ಮಾವ, ನಾನಿನ್ನೂ ಓದ್ಬೇಕು. ಆ ಆಸೆಗೆ ಆ ಆಸೆ ಇರೋಳಗೆ 4 ಜನ ಏನ್ ಮಾತಾಡ್ತಾರೆ ಅನ್ನೋ ಭಯ ಇರಬಾರ್ದಮ್ಮ. ಸುಂದ್ರಿ ಪುಟ, ಮೊದಲು ನಾವ್ ಏನ್ ಮಾಡ್ತೀವಿ, ಅದರ ಪರಿಣಾಮ ಏನಾಗಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾವು ತಗೊಳ್ಳೋ ತೀರ್ಮಾನ 4 ಜನ ಮಾತಾಡ್ಕೊಳ್ಳೋ ಹಾಗಾಗ್ಬಾರ್ದು. ಅಕಸ್ಮಾತ್ ಮಾತಾಡಿದ್ರು ನಿನ್ ತೀರ್ಮಾನ ಬದಲಾಗಬಾರ್ದು. ಅದನ್ನೇ ತಾನೆ ನಿರ್ಧಾರ ಅನ್ನೋದು.
ಸುಂದರಿ ಪುಟ್ಟ, ನೀನು ಮಗು ಆದ್ಮೇಲೂ ಓದ್ಬೋದಾಗಿತ್ತು. ಆದ್ರೆ ಈ ಕಷ್ಟಕ್ಕಿಂತ ಆ ಕಷ್ಟ ಎಷ್ಟೋ ಮೇಲಲ್ವಾ? ಮಾವ, ಆ ಸಂದರ್ಭದಲ್ಲಿ ನಾನು ಆ ಮಾತುಗಳನ್ನ ಆಡಿರಬಹುದು. ಅಂದ ಮಾತ್ರಕ್ಕೆ ನನ್ನ ನಿರ್ಧಾರಗಳನ್ನ ನಾನು ಬದಲಾಯಿಸ್ಕೊಳ್ಳೋದಕ್ಕಾಗಲ್ಲ. ಆಸೆಗಳು ಯಾವಾಗ ಬೇಕಾದ್ರೂ ಹುಟ್ಕೋಬಹುದು ಮಾವ, ಆದ್ರೆ ಅದನ್ನ ಈಡೇರಿಸ್ಕೊಳ್ಳೋ ಅವಕಾಶ ಯಾವಾಗ್ಲೂ ಹುಟ್ಟಲ್ಲ. ಆ ಆಸೆ ಮಗು ಬಗ್ಗೆನೇ ಆಗಿರಬಹುದು, ಅಥವಾ ನಾನ್ ಗುರಿ ತಲುಪೋ ಬಗ್ಗೆನೇ ಆಗಿರಬಹುದು. ನಾನೀಗ ಒಂದ್ ಕಡೆ ಕಾಲಿಟ್ಟಿದ್ದೀನಿ, ಇನ್ನೊಂದ್ ಕಡೆ ಮನ್ಸು ಮಾಡೋದು ಕಷ್ಟ ಮಾವ. ಸರಿ ಪುಟ್ಟ, ನೀನು ಯಾವ ದುಃಖನೂ ಪಟ್ಕೊಳ್ಳದೆ, ಯಾವ ಬೇಸರನೂ ಮಾಡ್ಕೊಳ್ಳದೆ ಈ ಕಾರ್ಯನ ನೆರವೇರಿಸು. ಸುಂದರಿ ಪುಟ್ಟ, ಸೀಮಂತ ಆಗಿರ್ಬೋದು, ಬಳೆಶಾಸ್ತ್ರ ಆಗಿರ್ಬೋದು, ನಿನ್ನ ಕಾರ್ಯನ ಇದಕ್ಕಿಂತ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ನೀನು ಯಾವ ಡೌಟು ಇಟ್ಕೋಬೇಡ. ಸರಿ ಮಾವ. ಪುಟ್ಟ, ನೀನು ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು ಕಣ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಓ ಸಾರಿ, ನಿನ್ಗೆ ಇವತ್ತು ತುಂಬಾ ಕೆಲಸ ಇರುತ್ತಲ್ವಾ? ಹೋಗ್ ಪ್ಲೀಸ್ ಗೋ. ಗೋ 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 ಗೋ